ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕೇಳಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ KCET ನ ಒಂದು ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ಬಿಡೋಣ, ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ಅಂದ್ರೆ ಜೂನ್ 10ನೇ ತಾರೀಕಿಂದ ಆಪ್ಷನ್ ಎಂಟ್ರಿ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಆಕ್ಚುಲಿಗೆ ಅದನ್ನ ಕನ್ಫರ್ಮೇಶನ್ ಇಲ್ಲ ಅಂತಾನೆ ಹೇಳ್ಬೋದು. ಜೂನ್ 10ನೇ ತಾರೀಕು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಅಂತ ಹೇಳಿ. ಏನಕ್ಕಪ್ಪ ಅಂದ್ರೆ ಇವಾಗ ಎರಡು ಕೆಲಸ ಮಾಡ್ಬೇಕು. ಇವಾಗ ಯಾರು KN ಅವರು ಜೂನ್ 10ನೇ ತಾರೀಕು ಒಂದ್ ವೇಳೆ ಆಪ್ಷನ್ ಎಂಟ್ರಿಗೆ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳೋದಾದ್ರೆ ಇವತ್ತು ಜೂನ್ 8ನೇ ತಾರೀಕು. ಸೊ ಹಂಗಾಗಿ ಅದು ಪಾಸಿಬಿಲಿಟೀಸ್ ಇಲ್ಲ. ಒಂದ್ ವೇಳೆ ಪಾಸಿಬಿಲಿಟೀಸ್ ಇದೆ ಅಂತ ಹೇಳೋದಾದ್ರೆ ಅವರು ಫಸ್ಟ್ ವೆರಿಫಿಕೇಶನ್ ಸ್ಲಿಪ್ ನ ಬಿಡಬೇಕಾಗುತ್ತೆ. ವೆರಿಫಿಕೇಶನ್ ಸ್ಲಿಪ್ ಬಿಟ್ಟಾದ್ಮೇಲೆ ಅಲ್ಲಿ ನಿಮ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲಾನು ಕೂಡ ಇರುತ್ತೆ. ಅದಾದ್ಮೇಲೆ ಕೋಟಾಸ್ ಎಲ್ಲಾನು ಕೂಡ ಕ್ಲೈಮ್ ಮಾಡ್ಕೊಳ್ಳೋದು. ಸೊ ಅದಾದ್ಮೇಲೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಶೆಡ್ಯೂಲ್ ನ ಬಿಡ್ತಾರೆ. ಸೊ ಈ ಒಂದು ಶೆಡ್ಯೂಲ್ ನಲ್ಲಿ ಏನಿರುತ್ತೆ ಅಂತ ಹೇಳೋದಾದ್ರೆ ಫಸ್ಟ್ ಆಪ್ಷನ್ ಎಂಟ್ರಿ ಯಾವಾಗ, ಮತ್ತೆ ಎಡಿಟ್ ಆಪ್ಷನ್ ಯಾವಾಗ ಮಾಡ್ಕೋಬಹುದು ನೀವು, ಸೆಕೆಂಡು ಫಸ್ಟ್ ಕೌನ್ಸಿಲಿಂಗ್ ಯಾವಾಗ ನೀವು ಮತ್ತೆ ಆಪ್ಷನ್ ಎಂಟ್ರಿನ ಎಡಿಟ್ ಮಾಡ್ಕೋಬಹುದು. ಪ್ರತಿಯೊಂದು ಡೀಟೇಲ್ಸನ್ನು ಕೂಡ ಆ ಒಂದು PDF ಶೆಡ್ಯೂಲ್ನಲ್ಲಿ ಇರುತ್ತೆ. ಸೊ ಇದನ್ನ ನೀವು ಇಟ್ಕೊಂಡು ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಮತ್ತೆ ಕೌನ್ಸಿಲಿಂಗ್ ಎಲ್ಲನೂ ಕೂಡ ಅಟೆಂಡ್ ಆಗಬೇಕಾಗುತ್ತೆ. ಸೊ ಇದೊಂದು ಜಸ್ಟ್ ರೆಫರೆನ್ಸ್ಗೋಸ್ಕರ ನೀವು ಇಟ್ಕೋಬೇಕಾಗುತ್ತೆ. ಇದನ್ನು ಕೂಡ ಅವರು ಬಿಟ್ಟಿಲ್ಲ ಇನ್ನ. ಸೊ ಹಂಗಾಗಿನೇ ಇವೆರಡು ಕೆಲಸಕ್ಕೆ ಏನವರು ಮಾಡಬೇಕಾಗುತ್ತೆ 2 ದಿನದಲ್ಲಿ. ಸೊ 2 ದಿನದಲ್ಲಂತೂ ಇಂಪಾಸಿಬಲ್ ಮಾಡೋಕ್ಕೆ. ಸೊ ಹಂಗಾಗಿನೇ ನನ್ನ ಪ್ರಕಾರ 10ನೇ ತಾರೀಕು ಬಿಡೋದು ಸ್ವಲ್ಪ ಕಷ್ಟನೇ. ಹೇಳಕ್ಕಾಗಲ್ಲ. KN ಅವರು ಯಾವಾಗ ಬೇಕಾದ್ರೂ ಕೂಡ ಅನೌನ್ಸ್ಮೆಂಟ್ ಮಾಡಬಹುದು. ಬಟ್ ನನ್ನ ಒಂದು ಅನಿಸಿಕೆ ಇನ್ನು ಸ್ವಲ್ಪ ಡಿಲೇ ಆಗುತ್ತೆ. ಏನಕ್ಕೆ 3rd ವೀಕ್ನಲ್ಲಿ ಬರಬಹುದು. ನೀಟ್ನ ಒಂದು ಎಕ್ಸಾಮ್ ಏನಾರ ಕಂಪ್ಲೀಟ್ ಆಯಿತು ಅಂತ ಹೇಳಿದ್ರೆ ರಿಸಲ್ಟ್ ಜೊತೆಗೆ ಅವ್ರದ್ದು ಕೂಡ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಕಂಬೈನ್ ಕೌನ್ಸಲಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು KN ಅವರು ಈ ಥರ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಇವಾಗ ಸದ್ಯದ ಮಟ್ಟಿಗೆ ಆಪ್ಷನ್ ಎಂಟ್ರಿ ಬಗ್ಗೆ ಯಾವುದೇ ಅಪ್ಡೇಟ್ ಇಲ್ಲ. ಇವಾಗ ಫಸ್ಟ್ ಅವರು ವೆರಿಫಿಕೇಶನ್ ಸ್ಲಿಪ್ ಅವರ ಒಂದು ವೆಬ್ಸೈಟ್ನಲ್ಲಿ ಬಿಡಬೇಕಾಗುತ್ತೆ. ಅದಾದ್ಮೇಲೆ ಎಲ್ಲರೂ ಕೂಡ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಕರೆಕ್ಟ್ ಆಗಿದೆಯಾ ಒಂದ್ಸತಿ ಚೆಕ್ ಮಾಡ್ಕೊಂಡು ಅದಾದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗ್ಬೇಕು. ಓಕೆನಾ? ಸೊ ನಿಮ್ಮ ಒಂದು ರ್ಯಾಂಕ್ ಎಷ್ಟು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ವಶನ್ ಆನ್ಸರ್ ಎಪಿಸೋಡ್ ಮಾಡ್ತೀನಿ. ನಿಮ್ಗೆ ಯಾವ ಸೀಟು ಅಂದ್ರೆ ಯಾವ ಸೀಟ್ಗೆ ನೀವು ಹುಡುಕ್ತಿದ್ದೀರಾ, ಇಂಜಿನಿಯರಿಂಗ್ ಸೀಟಾ, ಡೆಂಟಲ್ಲ? ಸೊ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ವೆಟರ್ನರಿನಾ, ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ಒಂದೇ ಮಾತರಂ.